ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾಶ್ರೀ ಕನ್ನಡ. ಮತ್ತೊಮ್ಮೆ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಕೋಸಂಬರಿ ಬೆಲ್ಲದ ಪಾನಕ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ಬೆಲ್ಲ ಜಜ್ಜಿ ಪುಡಿ ಮಾಡಿಟ್ಕೊಳ್ಳೋಣ. ನೈವೇದ್ಯಕ್ಕಂತ ಹೇಳಿ ಹೊಸ ಬೆಲ್ಲ ತೊಗೊಂಡಿನ. ಈಗ ನಾವು ಬಳಸೋದು ಬೆಲ್ಲ ಸಾವಯವ ಇದ್ದಿದ್ದು. ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅವ್ರ ಜೋಡಿ ಗಾಣದ ಮನೆಗೆ ಹೋಗಿದ್ದೀವಲ್ಲ, ನಾವು ಅದ ಸ್ಮೆಲ್ಲ ಬರ್ತೈತಿ ಸೇಮ್. ಅಷ್ಟು ಪ್ಯೂರ್ ಐತಿದ್ದು ಬೆಲ್ಲ. ನಾವು ಸಜ್ಜಕಕ್ಕೆ ಇದನ್ನ ಬಳಸ್ತೀವಿ, ಆಮೇಲೆ ಅಡುಗೆಗಳಿಗೆ ಇದನ್ನ ಹಾಕ್ತೀವಿ. ನೈವೇದ್ಯಕ್ಕೆ ಮತ್ತು ಹೂರ್ಣಕ್ಕೆ ಇದನ್ನ ಬಳಸ್ತೀವಿ. ಚಹಾಕ್ಕೆ, ಕಾಫಿಗೆ ಮತ್ತು ಐಸ್ ಕ್ರೀಮ್ಗಳಿಗೆ ಬೇರೆ ಹಾಕ್ತೀನಿ ನಾನು, ಅದನ್ನ ಆಮೇಲೆ ತೋರಿಸ್ತೀನಿ ಬೆಲ್ಲ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟೀನಿ. ಇನ್ನು ನೆಕ್ಸ್ಟ್ ಇವತ್ತು ಐದೇಶಿನೂ ಇತ್ತು ನಮ್ಮೂರಾಗ. ಐದೇಶಿ ಮತ್ತು ನವಮಿ ಎರಡು ಕೂಡ ಬಂದವು. ಈಗ ಚಪಾತಿಗೆ ಹಿಟ್ಟು ನಾದಿಟ್ಕೊಂಡೀನಿ, ಬೆಲ್ಲ ಜಜ್ಜಿಟ್ಕೊಂಡೀನಿ, ಬ್ಯಾಳಿಗೆ ಬೆಲ್ಲ ಸೇರಿಸೀನಿ. ಈಗ ಪಾನಕ ಮಾಡೋಕ್ಕೆ ಕರಿ ಮೆಣಸಿನ್ಕಾಳು ಮತ್ತು ಏಲಕ್ಕಿ ತೊಗೊಂಡೀನಿ. ಆಮೇಲೆ ಸಾಂಬಾರ್ಗೂ ಕಟ್ ರೆಡಿ ಐತಿ. ಮತ್ತು ಉಸುಳಿನ ತೊಳೆದಿಟ್ಕೊಂಡೀನಿ ಪಲ್ಯಕ್ಕೆ ಚಪಾತಿ ಜೋಡಿ. ಆಮೇಲೆ ಕೊಬ್ಬರಿ ಹೆರಚಿ ನಾನು ಈ ಥರ ಫ್ರಿಜ್ ಒಳಗೆ ಇಟ್ಕೊತೀನಿ. ಇದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಮತ್ತು ಕೋಸಂಬರಿಗೆ ಕ್ಯಾರೆಟ್ ತುರಿದಿಟ್ಕೊಂಡೀನಿ, ಗಜ್ಜರಿ ತುರಿದಿಟ್ಕೊಂಡೀನಿ. ಆಮೇಲೆ ಇನ್ನು ಈಗ ಸೌತೆಕಾಯಿ, ಉಳ್ಳಾಗಡ್ಡಿ, ನಿಂಬೆಕಾಯಿ ಎಲ್ಲ ಹೆಚ್ಚಿಟ್ಕೋಬೇಕು. ಹೆಸರು ಬೇಳೆ ನೆನೆಸಿಟ್ಟಿನಿ. ನವಮಿಗೆ ಅಂತ ಏನಲ್ಲ, ಕೋಸಂಬರಿ ನಾವು ಯಾವಾಗಾದರೂ ಮಾಡತ್ತೀವಿ. ಅದರ ಈರುಳ್ಳಿ ಹಾಕೊಂಡು ಮಾಡ್ಕೋತೀವಿ. ನೈವೇದ್ಯಕ್ಕೆ ಈರುಳ್ಳಿ ಅಷ್ಟೇ ಹಾಕಂಗಿಲ್ಲ. ಮತ್ತಿವಾಗ ಬೆಲ್ಲನ ನಾನು ಹಿಂಗೆ ಪುಡಿ ಮಾಡಿ ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನಿಮಗೆ ಏನಾರ ಮಾಡೋಕೆ ಭಾಳ ಈಸಿ ಆಕೈತಿ ಹಿಂಗೆ ಮಾಡಿಟ್ಕೊಂಡ್ರಂದ್ರೆ. ಇವಾಗ ಕೋಸಂಬರಿ ಹೆಂಗೆ ಮಾಡೋದಂತ ನೋಡೋಣ. ಹೆಸರು ಬೇಳೆ 2 ಗಂಟೆ ನೆನಾಕಿಟ್ಟಿದ್ದು ನಾನು, ಅವನ್ನ ಹಾಕ್ಕೊಂಡೇನೀಗ. ಆಮೇಲೆ 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊರಿ. ನಾನು ಒಂದು 3 ಜನಕ್ಕೆ ಮಾಡಾಕತ್ತೀನಿ. ಈಗ ಹಸಿ ಕೊಬ್ಬರಿ ನೀವು 1 ತೆಂಗಿನಕಾಯಿ ತುರಿದು ಹಿಂಗೆ ಬಾಕ್ಸ್ನಾಗ ಹಾಕಿ ಫ್ರೀಝರ್ ಒಳಗೆ ಇಟ್ಕೋರಿ. ಐಸ್ ಬಾಕ್ಸ್ನೊಳಗೆ 15 ದಿವಸವರೆಗೂ ಏನೂ ಆಗಂಗಿಲ್ಲ. ನೀವು ಹಗಲೆಲ್ಲ ಕಾಯಿ ಹೊಡಿಬೇಕಂತ ಏನು ಚಿಂತಿಲ್ಲ. ಹಿಂಗೆ ಮಾಡಿ ಇಟ್ಕೋರಿ ಒಮ್ಮೆ. ಬಟ್ಲ ಹಾಕ್ಕೊಂಡೀನಿ ನಾನು. ಇದಕ್ಕೆ ಸೌತೆಕಾಯಿ ಸಣ್ಣಂಗೆ ಹೆರಚಿಟ್ಕೊಂಡೀನಿ, ಸೌತೆಕಾಯಿ ಹಾಕ್ಕೊಂಡೀನಿ. ಇದಕ್ಕೆ ಶುಂಠಿ ತುರಿದಿಟ್ಕೊಂಡೀನಿ ನಾನು, ಹಸಿ ಅಲ್ಲ ತುರಿದಿಟ್ಕೊಂಡೀನಿ. ಮತ್ತು ಕರಿ ಮೆಣಸಿನ್ಕಾಳು ಅವನ್ನ ಒಂದು 4 ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಅವನ್ನ ಹಾಕ್ಕೊಡ್ತೀನಿ ಇವಾಗ. ಇದಕ್ಕೆ ಸಣ್ಣಂಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ. ಹಿಂಗೆ ಹಾಕ್ಕೊಂಡಿನ ಈಗ ಸ್ವಲ್ಪ. ಆಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಹಾಕೋತಾನೆ ಇವಾಗ ಇದಕ್ಕೆ. ಆಯ್ತು, ಇದು ಒಗ್ಗರಣೆಗೆ ಆಫ್ ಮಾಡ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾಗೋಣ. ಇದಕ್ಕೆ ಕೋಸಂಬರಿಗೆ ಹಾಕ್ಕೊಳ್ಳೋಣ ಡೈರೆಕ್ಟ್. ಈಗ ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಒಂದು ಪೂರ್ತಿ ನಿಂಬೆಕಾಯಿ ತೊಗೊಂಡು ಅದರ ರಸ ತೆಗೆದಿಟ್ಕೊಂಡು ನಾನು ಒಂದು ಪೂರ್ತಿ ನಿಂಬೆಕಾಯಿ ಹಾಕೋರಿ ನೀವು. ಇದು ಟೇಸ್ಟ್ ಕೊಡ್ತು ಇದಕ್ಕೆ. ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಫೈನಲ್ ಆತಿದ್ದು. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಮತ್ತು ಇನ್ನೊಂದು, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಊಟಕ್ಕೆ ಕೂತಾಗನ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನಿಂಬೆಕಾಯಿ ಅವಾಗನ ಹಾಕೋಬೇಕು ನೀವು, ನಿಂಬೆಕಾಯಿ ರಸ. ಅಂದರೆ ಇದು ಆಮೇಲೆ ನೀರು ಬಿಡ್ತೈತಿ. ಇದು ಮಾಡಿ ಇಟ್ಕೊಂಡ್ಬಿಟ್ರೆ ಹಿಂಗೆಲ್ಲನೂ ಸಜ್ಜು ಮಾಡಿ ಇಟ್ಕೊಂಡು ಆಮೇಲೆ ನೀವು ಊಟಕ್ಕೆ ಕೂತಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಕೋಸಂಬರಿ ಆಯ್ತು ಇವಾಗಿದು. ಇನ್ನು ಪಾನಕ ಮಾಡೋದು ನೋಡ್ಕೊಳ್ಳೋಣ. ಪಾನಕಕ್ಕೆ ಬೆಲ್ಲ ತೊಗೊಂಡಿನ 1 ಕಪ್ಪ. ನಾನು 2 ಗ್ಲಾಸ್ ಮಾಡಾಕತ್ತೀನಿ. ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೀವು ಹಾಕೋರಿ. ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ನೀವು ಬೆಲ್ಲ. ಇವಾಗ ಇದು ಶುಂಠಿ ಬೆಲ್ಲ ತೋರ್ಸಾತೀನಿಲ್ಲ ನಿಮಗೆ, ಆವಾಗ ಹೇಳಿದ್ನಲ್ಲ ಶುಂಠಿ ಬೆಲ್ಲ ಇದು. ಯಾರ ಗೆಸ್ಟ್ ಬಂದಾಗ ನಾವು ಟೀ ಮಾಡ್ತೀವಲ್ಲ, ಇದೇ ಬೆಲ್ಲನ ಹಾಕ್ತೀವಿ ನಾವು. ಬೆಲ್ಲ ಟೀನ ಜಾಸ್ತಿ ನಾವು ಕೊಡೋದು.
ನಾವು ಯಾವಾಗಾರ ಕುಡಿಬೇಕಾದ್ರೆ ಇದನ್ನು ಕುಡಿತೀವಿ ಹಾಕ್ಕೊಂಡು. ಇವಾಗ ಜಜ್ಜಿ ಹಾಕ್ಕೊಂಡೆನ ಇದನ್ನು. ನಾ ಮೊದಲಿಗೆ ಬೆಲ್ಲ ಹಾಕ್ಕೊಂಡಿಲ್ಲ, ಅದರಾಗ ಸಾಲ್ಟ್ ಇರ್ತೈತಿ. ಇದರಾಗ ಇನ್ನೊಂದು ಬೆಲ್ಲ ಬರ್ತೈತಿ, ಅದು ಶುಂಠಿ ಇಲ್ಲದ ಬರ್ತೈತಿ. ಅದರಾಗೂ ಸಾಲ್ಟ್ ಇರೋಂಗಿಲ್ಲ, ಇದ್ರಾಗೂ ಸಾಲ್ಟ್ ಇರೋಂಗಿಲ್ಲ, ಚಹಾ ಹೊಡೆಯಂಗಿಲ್ಲ. ಇವಾಗ ಇದನ್ನ ಕರ್ಪಿಸ್ಕೊಳ್ಳೋನು. ಆದಷ್ಟು ಸಕ್ಕರೆ ಬಳಸೋದು ಕಡಿಮೆ ಮಾಡಿರಿ, ಬೆಲ್ಲನ ಬಳಸೋನು. ನೀವು ಈಗ ಬೇಸಿಗೆಗೆ ಪಾನಕ ಮಾಡ್ಕೋತಿರಲ್ಲ, ಜಾಸ್ತಿ ಬೆಲ್ಲದ ಪಾನಕನ ಮಾಡ್ಕೊರಿ. ಇವತ್ತಂತೇನಲ್ಲ, ನೀವು ಯಾವಾಗ ಮಾಡಿದ್ರೂ ಬೆಲ್ಲದ ಪಾನಕನ ಮಾಡ್ಕೊಂಡು ಕುಡೀರಿ. ಇವಾಗ ಇದು ಪೂರ ಕರಗಲಿ, ಇದನ್ನು ಸೋಸ್ಕೊಳ್ಳೋನು. ಸ್ವಲ್ಪ ಶುಂಠಿ ತರಿಯೋದು ಬರ್ತಾವೆ ಅದ್ರಾಗ, ಅದರ ಸಂಬಂಧ ಸೋಸ್ಕೊಳ್ಳೋದು. ಸ್ವಲ್ಪ ಏನೋ ಸ್ವಲ್ಪ ಕಲ್ಲು ಸಣ್ಣ ಸಣ್ಣ ಹಳ್ಳದು ಇದ್ರೂ ಸೋಸ್ಕೊಂಡ್ಬಿಟ್ರೆ ಮುಗಿತೈತೊಮ್ಮೆ. ಬೆಲ್ಲ ಯಾವಾಗಾದರೂ ಸೋಸೇನ ಅಡುಗೆ ಮಾಡಬೇಕು ಜಾಸ್ತಿ. ಈಗ 4 ಕಾಳು ಮೆಣಸು, ಏಲಕ್ಕಿ ಜಜ್ಜಿ ಹಾಕೊಳ್ಳೋಣ ಇದಕ್ಕೆ. ಒಬ್ಬೊಬ್ಬರು ನಿಂಬೆಕಾಯಿ ಹಾಕಂಗಿಲ್ಲ, ಒಬ್ಬೊಬ್ಬರು ಹಾಕ್ತಾರೆ. ನಾವು ನಿಂಬೆಕಾಯಿನ ಹಾಕ್ತೀವಿ, ರಸ ಹಾಕ್ತೀವಿ ಇದಕ್ಕೆ. ಇವಾಗ ಜಜ್ಜಿ ಹಾಕ್ಕೊಂಡೇನಿ ನಾನು. ಇದಕ್ಕೀಗ ಒಂದು ಪೂರ ನಿಂಬೆ ಹಣ್ಣಿನ ರಸ ಹಾಕ್ತೀನಿ ನಾನು. ನಿಂಬೆ ಹಣ್ಣಿನ ಬದಲಿ ಕರ್ಬೂಜದ ಕಾಯಿ ಜ್ಯೂಸ್ ಮಾಡಿ ಹಾಕೋತಾರೆ ಇದ್ರಾಗ. ನೀವು ಯಾವ್ದು ಹಾಕೋತೀರಿ ಹಾಕೋರಿ. ಈಗ ನಾನು ಕಲ್ಲುಪ್ಪು ಹಾಕಕತ್ತೇನೆ ಮತ್ತು ಇದಕ್ಕೆ. ಇಷ್ಟು ಹಾಕಿದ್ರೆ ಇದು ಮುಗೀತು. ಒಂಚೂರು ಕರಗಿಸ್ಕೊಂಡ್ಬಿಟ್ರೆ ಮುಗೀತಿತ್ತು. ರೆಡಿ ಆಯ್ತು ಇವಾಗ ಪಾನಕ. ನೈವೇದ್ಯಕ್ಕೆ ರೆಡಿ ಮಾಡೋಣ ಈಗ. ಇನ್ನೊಂದು, ಈ ತಾಮ್ರ ಗ್ಲಾಸ್ನಾಗ ಬಳತನ ಪಾನಕ ಹಾಕಿಟ್ಟಿದ್ದ ಕುಡಿಬೇಡ್ರಿ. ಆಗ ಒಂದು 10 ನಿಮಿಷ ನೈವೇದ್ಯ ಮಾಡಿ, 10 ನಿಮಿಷ ಭಾಳತ್ತು 5 ನಿಮಿಷ ನೈವೇದ್ಯ ಮಾಡಿ ತೆಗೆದುಬಿಡ್ರಿ. ಇಲ್ಲಾಂದ್ರೆ ಸ್ಟೀಲ್ ಗ್ಲಾಸ್ನಾಗ ಇಡ್ರಿ. ರಾಮನ ನೈವೇದ್ಯ ಆಯ್ತಲ್ಲ ಈಗ. ಇನ್ನು 5 ನೈವೇದ್ಯ ಒಂದು ಮಾಡಿಬಿಡೋಣ ಈಗ. ಈ ನೈವೇದ್ಯಕ್ಕೆ ಕಡಬ ಮಾಡ್ಬೋದು, ಹುಗ್ಗಿ ಹೋಳ್ಗೆ ಎಲ್ಲ ಮಾಡ್ತಾರೋ. ನಾನು ಇವತ್ತು ಕಡಬ ಮಾಡೀನಿ, ಕರ್ಜಿಕಾಯಿ. ಇದಕ್ಕೆ ತುಪ್ಪ ಹಚ್ಚಿದ್ರೆ ನೈವೇದ್ಯ ಆಯಿತು. ನಮ್ಮೂರಾನ 5 ಎಷ್ಟು ಚಂದ ಆಚರಣೆ ಮಾಡ್ತಾರೆ ನೋಡೋಣ ಬರ್ರಿ. ನೋಡ್ರಿ, ಬುತ್ತಿ ಪೂಜೆ ಹಾಕ್ಸಿದ್ರು ಮಲ್ಲಿಕಾರ್ಜುನಗ. ಈಶ್ವರನ ದೇವಸ್ಥಾನ ಐತೆ ನಮ್ಮಲ್ಲೇ, ಅಲ್ಲೇ ಬುತ್ತಿ ಪೂಜೆ ಹಾಕ್ಸಿರ್ತಾರೋ. ಆರತಿ ಡ್ಯೂಟಿಗೆ ತೊಗೊಂಬಂದಿರ್ತಾರೋ. ಅವ್ರ ಮನೆ ದೇವರಿದ್ದವರು, ಮಲ್ಲಯ್ಯ ಮನೆ ದೇವರಿದ್ದವರು. ಗುಡಿ ಅಷ್ಟು ಚಂದ ಐಶ್ವರ್ಯ ಮಾಡ್ಯಾರ ನೋಡ್ರಿ. ಇದೆಲ್ಲ ದೀಪ ಹಚ್ಕೊಂಡು ಕುಂತಿರ್ತಾರೋ. ಮತ್ತು ಎಲ್ಲರೂ ಅವ್ರ ಮನೆ ಪದ್ಧತಿ ಪ್ರಕಾರ ಬೆಲ್ಲ ಹಂಚೋದು ಇರ್ತೈತಲ್ಲ, ಅವರು ಕೂತಿರ್ತಾರೋ. ಅಲ್ಲೇ ಅವ್ರಿಗೆ ಬೆಲ್ಲ ಹಂಚಿ ಬರ್ಬೇಕು ನಾವು. ಜಾತ್ರೆ ನೋಡಿದಂಗೆ ಆಯ್ತು ನಿನ್ನೆ. ನಿಜವಾಗ್ಲೂ ಜಾತ್ರೆನೇ ಇದು ಮಲ್ಲಯ್ಯಂದು. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.